ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಮುಗೀತಿಲ್ವಾ? ಒಬ್ಬರಿಂದ ಒಬ್ಬರಿಗೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆಯಾ? ಪದೇ ಪದೇ ಆಸ್ಪತ್ರೆ, ಚಿಕಿತ್ಸೆ, ಔಷಧಿಗಳು ಜಾಸ್ತಿ ಆಗ್ತಾ ಇದೆಯಾ? ಹಾಗಾದರೆ ನಿಮ್ಮ ಮನೆಗಳಲ್ಲಿ ಈ ವಿಷಯಗಳನ್ನು ಗಮನಿಸಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಗಳಲ್ಲಿ ಯಾವ ಮೂಲೆ ಯಾವ ರೀತಿ ದೋಷ ಆದರೆ ಯಾರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಗೆ ಮನೆ ಅಂದ್ರೇ ಫಸ್ಟ್ ಏನಪ್ಪ, ಯಾರು ಚೆನ್ನಾಗಿರಬೇಕು ಅಂದರೆ ಮನೆ ಯಜಮಾನರು ಚೆನ್ನಾಗಿರಬೇಕು. ಮನೆಯ ಯಜಮಾನರು ಚೆನ್ನಾಗಿದ್ದರೆ ಅವರಿಂದ ಎಲ್ಲರೂ ಚೆನ್ನಾಗಿರ್ತೀರಿ. ಹಾಗಾಗಿ ನಮಗೆ ಮನೆ ಯಜಮಾನರು, ಮನೆ ಗಂಡು ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನಾವು ಈಶಾನ್ಯ ಮತ್ತು ಪೂರ್ವನ ತೋರಿಸುತ್ತೆ. ನಾವು ಯಾವಾಗ ಈಶಾನ್ಯನ ದೋಷ ಮಾಡ್ಕೊತೀರಿ ಆಗ ಆ ಎಫೆಕ್ಟು ಮನೆಯ ಯಜಮಾನ, ಮನೆಯ ಮೊದಲನೇ ಗಂಡು ಮಕ್ಕಳು ಮತ್ತು ಅಳಿಯಂದ್ರ ಮೇಲೆ ಈ ಎಫೆಕ್ಟ್ ಬೀಳುತ್ತೆ. ಯಾವ ರೀತಿ ದೋಷ ಮಾಡ್ಕೊತಾರೆ ಅಂದರೆ ನೋಡ್ರಿ, ಪಾರ್ಕಿಂಗೋಸ್ಕರನೋ ಇನ್ನೊಂದು ನೋಡೋಕೆ ಚೆನ್ನಾಗಿರಬೇಕು ಅಂತನೋ ಏನೋ ಒಂದು ನಾವು ಈಶಾನ್ಯನ ಕಟ್ ಮಾಡ್ಕೊಂಡ್ಬಿಡ್ತೀರಿ. ಈಶಾನ್ಯ ಕಟ್ಟೋದಾಗ ಏನಾಗುತ್ತೆ, ವಾಸ್ತು ಪುರುಷ ನೈಋತ್ಯದಲ್ಲಿ ಕಾಲು ಹಾಕ್ಬಿಟ್ಟು ಈಶಾನ್ಯದಲ್ಲಿ ತಲೆ ಇಟ್ಕೊಂಡು ಮಲಗಿರ್ತಾನೆ. ಯಾವಾಗ ನಾವು ಈಶಾನ್ಯ ಕಟ್ ಮಾಡ್ತೀರಿ ವಾಸ್ತು ಪುರುಷನ ತಲೆನೇ ಕಟ್ ಮಾಡ್ದಂಗೆ ಆಗುತ್ತೆ. ಈಶಾನ್ಯ ಬಂದು ನಮಗೆ ಮನೆ ಯಜಮಾನರನ್ನ ತೋರಿಸುತ್ತೆ. ಹಾಗಾಗಿ ಈಶಾನ್ಯ ಯಾರ್ಯಾರು ದೋಷ ಮಾಡ್ಕೊಂಡಿರ್ತೀರ ಅವರ ಮನೆಯಲ್ಲಿ ಮನೆ ಯಜಮಾನರಿಗೆ ಶಕ್ತಿ ಇಲ್ದಿದ್ದಂಗೆ ಆಗ್ತದೆ, ಮೈಂಡ್ ಬ್ಲಾಕ್ ಆಗ್ತದೆ, ಅಪಘಾತಗಳಾಗ್ತದೆ, ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಯಾವಾಗ ನಾವು ವಾಸ್ತು ಪುರುಷನ ತಲೆನೇ ತೆಗೆದುಬಿಟ್ಟು ನಾವು ಮನೇನ ಒಳಗಡೆ ತೊಗೊತೀರಿ ಅವಾಗ ಏನಾಗುತ್ತೆ, ವಾಸ್ತು ಪುರುಷನ ತಲೆನೇ ನಾವು ತೆಗೆದುಬಿಟ್ರಿ ಆಗೇನಾಗುತ್ತೆ, ಮನೆ ಯಜಮಾನರಿಗೆ ಬ್ರೈನ್ ಟ್ಯೂಮರ್ ಆಗೋ ಅಂಥದ್ದು, ಮೆದುಳಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗೋ ಅಂಥದ್ದು, ಬುದ್ಧಿ ಮಾಂದ್ಯ ಮಕ್ಕಳು ಆ ಥರದ ಇರ್ತಕ್ಕಂಥ ಮನೆಗಳಲ್ಲಿ ಹುಡ್ತದೆ. ಮತ್ತು ಗಂಡಸರಿಗೆ ನರ್ವಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಯಾವೆಲ್ಲ ಗಂಡು ಮಕ್ಕಳಿಗೆ ಬರಬಾರ್ದು ಅದು ಎಲ್ಲ ನಮಗೆ ಈಶಾನ್ಯ ಮತ್ತು ಪೂರ್ವ ದೋಷ ಆದರೆ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಸರ್, ಈಶಾನ್ಯ ಮಾತ್ರ ಕಟ್ಟಾದರೆ ಆರೋಗ್ಯ ಸಮಸ್ಯೆ ಬರುತ್ತಾ? ಹೌದು, ಬರುತ್ತೆ. ಅದಾದಮೇಲೆ ಇನ್ನೂ ಏನಾಗುತ್ತೆ, ಈಶಾನ್ಯದಲ್ಲಿ ಪೂರ್ವದಲ್ಲಿ ದೊಡ್ಡ ದೊಡ್ಡ ಮರಗಳು ಮತ್ತು ಮನೆ ಬರುತ್ತೆ. ಹಸುವಿನ ಶೆಡ್ ಮಾಡ್ಕೊತೀರಾ, ಹಿಂದ್ಗಡೆಗೆ ಮನೆ ಕಟ್ಕೊಂಬಿಟ್ಟು ಮುಂದ್ಗಡೆ ಕಮರ್ಷಿಯಲ್ ಅಂತ ಅಂಗಡಿ ಮನೆ ಕಟ್ಕೊತೀರಾ. ಇದು ಆಗ್ತಿದ್ದಾಗ ಯಾಕೆಂದರೆ ನಮಗೆ ಪೂರ್ವ ಭಾರ ಬೀಳಬಾರ್ದು, ಪೂರ್ವ ಎತ್ತರ ಆಗಬಾರ್ದು. ಯಾವಾಗ ಪೂರ್ವ ಭಾರ ಬೀಳುತ್ತೆ, ಎತ್ತರ ಆಗುತ್ತೆ, ಆವಾಗ ಆ ಮನೇಲಿರ್ತಕ್ಕಂಥ ಗಂಡಸರು ಅವ್ರು ಯಾವ ಏಜರಾದರೂ ಆಗಿರ್ಬೋದು. ನಾನು ಎಷ್ಟೋ ಜನ ಸೈಟ್ ವಿಸಿಟಿಂಗ್ ಹೋದಾಗ ಪಾಪ ಅವ್ರ ಮಕ್ಕಳು ಅಂಗವಿಕಲರಾಗಿ ಹುಟ್ಟಿರ್ತಾರೆ, ಬುದ್ಧಿನೇ ಇರಲ್ಲ, ಬುದ್ಧಿ ಭ್ರಮಣೆ ಆಗಿರುತ್ತೆ. ಏನಕ್ಕೆ? ಪೂರ್ವ ಮತ್ತು ಈಶಾನ್ಯ ದೋಷ ಮಾಡಿಕೊಂಡಾಗ ಅದರ ಎಫೆಕ್ಟ್ ಪೂರ್ತಿ ಆ ಮನೆ ಯಜಮಾನ, ಮಕ್ಕಳು, ಅಳಿಯಂದ್ರ ಮೇಲೆ ಅದರ ಎಫೆಕ್ಟ್ ಬೀಳ್ತಾ ಇರುತ್ತೆ. ಈ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಏನು ಮಾಡಿಬಿಡ್ತಾರೆ, ಇಲ್ಲಿ ಈಶಾನ್ಯ ಇಲ್ಲಿ ಬಿಟ್ಬಿಡ್ತಾರೆ, ಈ ಪಕ್ಕದಲ್ಲೇ ಮಾಡಿಬಿಡ್ತಾರೆ, ಇಲ್ಲೊಂದು 3 ಅಡಿ ಮಾತ್ರ ಬಿಡ್ತಾರೆ. ಈಶಾನ್ಯ ದೇವಮೂಲೆಯಲ್ಲಿ ಇಲ್ಲ ಟಾಯ್ಲೆಟ್ ರೂಮ್ ಸರ್, ಅದು ಬಿಟ್ಟು ನೋಡಿ 3 ಅಡಿ ಬಿಟ್ಟು ಇಲ್ಲಿದೆ ಅಂತ ಹೇಳ್ತಾರೆ. ನಮಗೆ ಪೂರ್ವದಲ್ಲಿ ಎಲ್ಲೂ ಟಾಯ್ಲೆಟ್ ರೂಮ್ಗಳು ಬರಬಾರ್ದು. ತುಂಬ ಅಪಾರ್ಟ್ಮೆಂಟ್ಸ್ಗಳಲ್ಲಿ ದೇವಮೂಲೆಯಲ್ಲೇ ಮಾಡಿಬಿಡ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ. ನಮ್ಮಲ್ಲಿ ತುಂಬ ಒಂದು 65% ಜನಿಗೆ ವಾಸ್ತು ಅನ್ನೋದೇ ಅವ್ರ ಗಮನಕ್ಕೆ ಬರ್ತಾ ಇಲ್ಲ. ಎಲ್ಲ ಅನುಭವಿಸಿದಾದ್ಮೇಲೆ ಕಳ್ಕೊಂಡಿದ್ದಾದಮೇಲೆ ನಮ್ಮ ಹತ್ರ ಬರ್ತಾರೆ. ನಾವು ಅವಾಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಳ್ಕೊಂಬಿಟ್ಟಿರ್ತೀರ, ಕಳ್ಕೊಂಡಿರೋದನ್ನ ವಾಪಸ್ ತರೋಕ್ಕಾಗಲ್ಲ. ಆದರೆ ಇನ್ನು ಮುಂದೆ ಕಳ್ಕೊಂಡಿರೋ ಥರ ನಾವು ಮಾಡ್ಬೋದೇ ಹೊರತು ಇದಕ್ಕೆ ಬದಲಾಗಿ ನೀವೇ ಈಶಾನ್ಯದಲ್ಲಿ ಈಸ್ಟ್ ಕಾರ್ನರಲ್ಲಿ ಟಾಯ್ಲೆಟ್ ರೂಮ್ ಇದೆಯಾ, ಪೂರ್ವ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಇದೆಯಾ. ಅಪಾರ್ಟ್ಮೆಂಟ್ಸ್ಗಳಲ್ಲಿ ತುಂಬ ಜನ ಕೊಡ್ತಾರೆ, ಯಾಕೆಂದರೆ ಅವ್ರಿಗೆ ಒಂದು ಕಾಮನ್ ಕೊಡಬೇಕು, ಒಂದು ಅಟ್ಯಾಚ್ ಕೊಡಬೇಕು. ಎಲ್ಲಿ ಜಾಗ ಸಿಕ್ಬಿಡುತ್ತೆ ಅಲ್ಲಿ ಕೊಟ್ಬಿಡ್ತಾರೆ. ಪೂರ್ವದಲ್ಲಿ ನೀವು ಮಾಡಿದ್ರಿ ಮನೆ ಗಂಡು ಮಕ್ಕಳನ್ನ ಕಳ್ಕೊತೀರ. ಮತ್ತು ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ದಕ್ಷಿಣ ರೋಡ್ ಫೇಸಿಂಗು, ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಈಶಾನ್ಯದಲ್ಲಿ ವಿಂಡೋ ಡೋರು ಏನೂ ಕೊಡಲ್ಲ, ಪೂರ್ತಿ ಬ್ಲಾಕ್ ಮಾಡಿಬಿಡ್ತಾರೆ. ಯಾವಾಗ ಈಶಾನ್ಯ ಪೂರ್ವ ಬ್ಲಾಕ್ ಆಗುತ್ತೆ ಆವಾಗ ಆ ಪೂರ್ತಿ ಎಫೆಕ್ಟ್ ಆ ಮನೇಲಿರ್ತಕ್ಕಂಥ ಗಂಡಸರ ಮೇಲೆ ಬೀಳ್ತಾ ಇರ್ತದೆ. ಹಾಗಾಗಿ ನೀವು ಮನೆ ಮಾಡಬೇಕಾದ್ರೆ ಮತ್ತು ಹೊಸ ಮನೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ತೊಗೊಬೇಕಾದ್ರೆ ಪೂರ್ವ ಈಶಾನ್ಯದಲ್ಲಿ ಗಮನದಲ್ಲಿ ಇಟ್ಕೊಂಡು ತೊಗೊಳ್ಳಿ. ನೀವು ತುಂಬ ಚೆನ್ನಾಗಿರ್ತೀರ. ಈ ಥರ ಇರೋ ಮನೆಗೆ ಹೋದ್ಮೇಲೆ ಆರೋಗ್ಯ ಕೆಡುತ್ತೆ. ಮತ್ತು ನಮಗೆ ಇದಾದಮೇಲೆ ಈಶಾನ್ಯ ಪೂರ್ವ ಆದಮೇಲೆ ನಮಗೆ ನೈಋತ್ಯ ಮತ್ತು ಮನೆ ಯಜಮಾನ, ಮನೆಯ ಗಂಡು ಮಕ್ಕಳು ಮತ್ತು ಅಳಿಯಂದ್ರನ್ನ ತೋರಿಸುತ್ತೆ. ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ಅಡುಗೆ ಮನೆ, ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಮಾಡಿಬಿಟ್ಟು ಇದನ್ನು ಡೈನಿಂಗ್ ಹಾಲ್ ಆಗಿಬಿಟ್ಬಿಡ್ತಾರೆ. ನೋಡಿ, ಟೋಟಲ್ ನಮ್ಮ ಪ್ರಾಪರ್ಟಿಯಲ್ಲಿ, ನಮ್ಮ ಮನೆಯಲ್ಲಿ, ಮನೆ ಒಳಗಡೆ ಇರ್ಬೋದು, ಮನೆಯ ಹೊರಗಡೆ ಇರ್ಬೋದು, ನೈಋತ್ಯ ಬಂದು ಮನೆ ಗಂಡಸರನ್ನ ತೋರಿಸ್ತಾ ಇರುತ್ತೆ. ಇಲ್ಲಿ ಎಷ್ಟು ಭಾರ ಹಾಕ್ತೀರಿ ಅಷ್ಟು ಎನರ್ಜಿ ಸಿಗ್ತಾ ಇರ್ತದೆ. ನೋಡಿ, ನಮಗೆ ಟೋಟಲ್ ಮನೆಯಲ್ಲಿ ಪೂರ್ವದಲ್ಲಿ ಭಾರ ಬಿತ್ತು, ಅಡುಗೆ ಮನೆ ಬಂತು, ಪಶ್ಚಿಮದಲ್ಲಿ ಡೈನಿಂಗ್ ಏರಿಯಾ ಮಾಡ್ಕೊಳೋದು, ಲಿವಿಂಗ್ ಏರಿಯಾ ಮಾಡ್ಕೊಳೋದು. ಇದು ಯಾವಾಗ ಇಲ್ಲಿ ಖಾಲಿ ಬಿಡ್ತಿರೋ ಅಲ್ಲಿಗೆ ಮನೆ ಯಜಮಾನರನ್ನ ತೋರಿಸುತ್ತೆ. ಎಷ್ಟು ಭಾರ ಇರುತ್ತೆ ಅಷ್ಟು ಮನೆ ಯಜಮಾನರಿಗೆ ಸಿಂಹ ಥರ ಶಕ್ತಿ ಇರುತ್ತೆ. ಯಾವಾಗ ನಾವು ಇಲ್ಲಿ ಖಾಲಿ ಬಿಡ್ತೀರಿ ಅಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ.
ಮತ್ತು ಕೆಲವರು ನೈಋತ್ಯದಲ್ಲಿ ಮನೆ ಒಳಗಡೆ ಟಾಯ್ಲೆಟ್ ರೂಮ್ ಮಾಡೋರು ಇದ್ದಾರೆ, ನೈಋತ್ಯದಲ್ಲಿ ಮೇನ್ ಡೋರ್ ಕೊಡೋರು ಇದ್ದಾರೆ. ಇದೆಲ್ಲ ಮಾಡಬಾರ್ದು. ಮಾಡಿದಾಗ ನಮಗೆ ಕಾಲುಗಳಲ್ಲಿರ್ತಕ್ಕಂಥ ನರಗಳ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ನಾವಿಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊತೀರಿ, ನಮ್ಮ ಮನೇಲಿ ಇರ್ತಕ್ಕಂಥ ಮನೆ ಯಜಮಾನ, ಮಗ ಮತ್ತು ಹಳಿಯಂದರು ಅಷ್ಟು ಚೆನ್ನಾಗಿರ್ತಾರೆ. ನಾವು ಏನಾದರೂ ನಮ್ಮ ಮನೆ ಯಜಮಾನ್ರಿಗೆ ದೋಷ ಆಗ್ತಾಯಿದೆ, ಪ್ರಾಬ್ಲಮ್ ಆಗ್ತಾಯಿದೆ, ಹಳಿಯಂದರು ಏನೋ ಒಳ್ಳೆ ಕೆಲಸ ಮಾಡ್ತಾಯಿಲ್ಲ, ನಮ್ಮ ಮಗಳನ್ನ ಸರಿಯಾಗಿ ನೋಡ್ಕೊತಾ ಇಲ್ಲ ಅಂದರೆ ಫಸ್ಟ್ ಬಂದು ನೀವು ಏನು ಮಾಡಬೇಕು, ನಿಮ್ಮ ಮನೇಲಿರ್ತಕ್ಕಂಥ ನೈಋತ್ಯ ಮೂಲೆ ನೋಡಿ. ನೀವು ಇಲ್ಲಿ ದೋಷ ಮಾಡಿಕೊಂಡು ಬೇರೆಯವ್ರ ಮೇಲೆ ನಾವು ಕಂಪ್ಲೇಂಟ್ ಹೇಳ್ಬಾರ್ದು. ನಮ್ಮ ಮನೆ ಹೆಂಗಿರುತ್ತೆ, ನಮ್ಮ ಜೀವನ ಹಂಗಿರುತ್ತೆ. ಮತ್ತು ನಮಗೆ ನೈಋತ್ಯದಲ್ಲಿ ಭಾರ ಇರಬೇಕು, ಎತ್ತರ ಇರಬೇಕು. ಅದಕ್ಕೆ ನಾವು ಏನು ಮಾಡ್ತೀರಿ, ನೈಋತ್ಯದಲ್ಲಿ ಇನ್ನೊಂದು ರೂಮ್ ಕಟ್ತೀರಿ ಮೇಲೆ, ಅದ್ರ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇಡ್ತೀರಿ. ಅಲ್ಲಿ ಎತ್ತರ ಇದ್ದಷ್ಟು ಮನೆಯಲ್ಲಿರ್ತಕ್ಕಂಥ ಗಂಡಸರಿಗೆ ಎನರ್ಜಿ ಜಾಸ್ತಿ ಬರುತ್ತೆ. ಅದೇ ರೀತಿ ಮನೆಯಲ್ಲಿ ನೋಡಿ, ನೈಋತ್ಯದಲ್ಲಿ ದೊಡ್ಡ ದೊಡ್ಡ ಮರಗಳು, ನಿಮಗೆ ಕೆಲಸಕ್ಕೆ ಬರ್ತಿದ್ದಂಥ ಏನಾದರೂ ಕಲ್ಲುಗಳು, ಮೆಟೀರಿಯಲ್ ಇದ್ದರೆ ನೈಋತ್ಯ ಮೂಲೆಯಲ್ಲಿ ಹಾಕ್ಕೊಳ್ಳಿ. ನೈಋತ್ಯ ಮೂಲೆ ಭೂಮಿ ಎತ್ತರ ಆದಷ್ಟು ಮನೇಲಿರ್ತಕ್ಕಂಥ ಯಜಮಾನರಿಗೆ ಬಲ ಜಾಸ್ತಿ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ನೈಋತ್ಯದಲ್ಲಿ ಫಿಟ್ಟು, ಬೋರ್ವೆಲ್ಲು, ಡೂಪ್ಲೆಕ್ಸು, ಮೆಟ್ಲುಗಳು ತೊಗೊಂಡ್ಬಿಡ್ತೀರ. ಆವಾಗ ನಮಗೆ ಆ ಮನೇಲಿರ್ತಕ್ಕಂಥ ಗಂಡಸರು ಕೆಲವ್ರು ಹೇಳ್ತಾರೆ, ಸರ್ ನಮ್ದು ಎಷ್ಟು ಚೆನ್ನಾಗಿತ್ತು ಫ್ಯಾಮಿಲಿ, ಈ ಮನೆಗೆ ಬಂದಮೇಲೆ ನಮ್ಮ ಯಜಮಾನರು ದುಡಿತಾನೇ ಇಲ್ಲ ಸರ್, ಲಾರಿಗಳು ಮಾರ್ಕೊಂಬಿಟ್ರು ಅಂತ ಹೇಳ್ತಾರೆ. ನೀವು ನೈಋತ್ಯ ನೋಡಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಜಮಾನರು ಮತ್ತು ಗಂಡು ಮಕ್ಕಳನ್ನ ನೋಡಿದಾಗ ಆಗುತ್ತೆ. ಈಗ ಈಶಾನ್ಯ, ಪೂರ್ವ, ನೈಋತ್ಯ ಆಯಿತು. ನೆಕ್ಸ್ಟ್ ಬಂದು ನಮಗೆ ಆಗ್ನೇಯ ಮೂಲೆ ತೋರೋಣ. ಇದು ದೇವ ಮೂಲೆ, ನೈಋತ್ಯ ಮೂಲೆ ಮನೇಲಿರ್ತಕ್ಕಂಥ ಗಂಡಸರನ್ನು ತೋರಿಸುತ್ತೆ. ಅದೇ ರೀತಿ ಆಗ್ನೇಯ ಮತ್ತು ವಾಯುವ್ಯ ಇದು ಹೆಣ್ಣು ಮಕ್ಕಳನ್ನ ತೋರಿಸುತ್ತೆ. ಹೆಣ್ಣು ಮಕ್ಕಳು ಮನೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಅಡುಗೆ ಮಾಡ್ಕೊಂಡು ಇದ್ಬಿಟ್ರೆ ನಮಗೆ ಹೋಗಿ ಎಲ್ಲಿ ಏನು ಬೇಕಾದ್ರೂ ದುಡ್ಕೊಂಬರ್ತೀರಿ. ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಫಸ್ಟು. ತುಂಬ ಜನ ಹೆಣ್ಣುಮಕ್ಕಳಿಗೆ ಇದು ಮಂತ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರ್ತದೆ, ಅಬಾಷನ್ಗಳಾಗ್ತಾ ಇರ್ತದೆ, ಯಾವಾಗೂ ಹುಷಾರಿರೋದಿಲ್ಲ. ಹೆಣ್ಮಕ್ಳಿಗೆ, ಲೇಡೀಸ್ಗೆ ಹುಷಾರಿಲ್ಲದೆ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ, ಅಡುಗೆ ಮನೆ ಪಕ್ಕದಲ್ಲಿ ಯುಟಿಲಿಟಿ ಮಾಡ್ಕೊಂಡ್ಬಿಡ್ತೀರಾ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅಗ್ನಿ ಮೂಲೆ ಅಂದರೆ ಏನು ಹೇಳಿ, ನಮಗೆ ಬೆಂಕಿ ಇರಬೇಕಾದಂಥ ಜಾಗ. ಅಲ್ಲೇನು ಮಾಡ್ತೀರಿ, ನಾವು ಯುಟಿಲಿಟಿನ ಮಾಡ್ತೀರಿ. ನಾವು ಹೇಳ್ತಾರೆ ಸರ್ ಪಾತ್ರೆ ತೊಳೆಯಲ್ಲ ಸರ್, ವಾಷಿಂಗ್ ಮಿಷಿನ್. ನಾವು ಹೇಳ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಅಗ್ನಿ ಮೂಲೆಯಲ್ಲಿ ನೀರುಗಳನ್ನು ಉಪಯೋಗಿಸ್ಬೇಡಿ ಅಂತ. ಯಾವಾಗ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಾ, ಪಾಪ ಸೊಸೆ ಮದುವೆ ಕರ್ಕೊಂಬಂದಿರ್ತಾರೆ, ಆಭಾಷಣಗಳಾಗ್ತಾ ಇರ್ತದೆ 2 ಸರಿ 3 ಸರಿ. ಏನಕ್ಕೆ, ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಅಥವಾ ಟಾಯ್ಲೆಟ್ ರೂಮು, ಸ್ನಾನದ ಮನೆ ಅಥವಾ ಬಟ್ಟೆ ಒಗೆಯೋಂಥದ್ದು, ವೆಹಿಕಲ್ಗಳನ್ನ ತೊಳೆಯೋಂಥದ್ದು, ಅಗ್ನಿ ಮೂಲೆಯಲ್ಲಿ ಯಾವಾಗ ನೀರು ಹಾಕ್ತೀರಿ ಅಲ್ಲಿಗೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ. ಇಲ್ಲಿ ಟಾಯ್ಲೆಟ್ ಮಾಡಿಬಿಡ್ತೀರಾ, ಇಲ್ಲೇ ಫಿಟ್ ಮಾಡ್ಕೊಂಡ್ಬಿಡ್ತೀರಾ. ಒಂದಕ್ಕೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋ ಥರ ಕಾಯಿಲೆ, ಒಂದಿದ್ರೆ ಒಂದು ಎಕ್ಸ್ಟ್ರಾ ಸಿಗ್ತಾ ಇರ್ತದೆ. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ನಮ್ಗೆ ಅಡುಗೆ ಮನೆ ಇರಬೇಕೇ ಹೊರತು, ಅಡುಗೆ ಮನೆ ಆದಮೇಲೆ ನಾವು ಅಗ್ನಿ ಮೂಲೆಗಳಲ್ಲಿ ನೀರನ್ನು ಉಪಯೋಗಿಸಿದ್ರೆ ನಮ್ಮ ಮನೆ ಇರ್ತಕ್ಕಂಥ ಲೇಡೀಸ್ಗೆ, ಅದು ಅಮ್ಮ ಇರ್ಬೋದು, ಮಿಸಸ್ ಇರ್ಬೋದು, ಅಕ್ಕಂಗಿರು ಇರ್ಬೋದು, ಮಗಳಿರ್ಬೋದು, ಮೊಮ್ಮಗಳಿರ್ಬೋದು, ಯಾರಾದರೂ ಸರಿ, ಅವರಿಗೆ ಆರೋಗ್ಯ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಅಗ್ನಿ ಮೂಲೆಯಲ್ಲಿ ಮನೆ ಒಳಗಡೆನೂ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು, ಮನೆಯ ಹೊರಗಡೆ ಅದು ಪೂರ್ವ ಆಗ್ನೇಯ ಇರ್ಬೋದು, ದಕ್ಷಿಣ ಆಗ್ನೇಯ ಇರ್ಬೋದು, ಅಗ್ನಿ ಮೂಲೆ ಇರ್ಬೋದು, ಟೋಟಲಿ ಅಲ್ಲಿ ನೀವು ನೀರನ್ನು ಉಪಯೋಗಿಸಿದಾಗ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ಒಂದು ಪ್ಲ್ಯಾನ್ ವೆರಿಫಿಕೇಷನ್ಗೆ ಒಂದು ಮನೆಗೆ ಹೋಗ್ತೀರಿ. ಮನೆಗೆ ಹೋದಾಗ ಏನಾಗುತ್ತೆ, ಅವ್ರು ಪ್ಲ್ಯಾನ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ಅವ್ರು ಹೇಳ್ತಾರೆ ನಮ್ಮ ಮಗಳಿಗೆ ಹುಷಾರಿಲ್ಲ ಸರ್ ಅಂತ. ಹೋಗಿ ನೋಡಿದಾಗ ಅವ್ರು ಕಾಲೇಜ್ಗೆ ಹೋಗೋಂಥ ಮಗಳಿಗೆ ತೊಂದರೆ ಆಗಿರುತ್ತೆ, ಆರೋಗ್ಯ ಸಮಸ್ಯೆ ಆಗಿರುತ್ತೆ. ಏನಕ್ಕಾಗಿರುತ್ತೆ ಅಂತ ನೋಡಿದಾಗ, ಈ ಅಡುಗೆ ಮನೆ ಆದಮೇಲೆ ಯುಟಿಲಿಟಿ ಇರುತ್ತೆ. ನಾವು ಅವತ್ತೇ ಆ ನೀರನ್ನು ಬಂದ್ ಮಾಡಿಸಿದಾದಮೇಲೆ ಅವರು ಬೆಂಗಳೂರಲ್ಲಿ ಎಷ್ಟು ಹಾಸ್ಪಿಟ್ಲ್ ಇದೆಯೋ ಅಷ್ಟು ಹಾಸ್ಪಿಟ್ಲ್ಗಳಲ್ಲಿ ಅವ್ರು ತೋರಿಸಿರ್ತಾರೆ. ಆ ಮಗುದು ಪಾಪ ಆರೋಗ್ಯ ಸರಿ ಹೋಗಿರಲ್ಲ. ನನಗೂ 2 ಹೆಣ್ಮಕ್ಳಿದ್ದಾರೆ, ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ. ಅಲ್ಲಿ ಯುಟಿಲಿಟಿ ಚೇಂಜ್ ಮಾಡಿಸಿ ವಾಯುವ್ಯದಲ್ಲಿ ಅವರೆಲ್ಲ ಎಕ್ಸ್ರೇ ಮೆಡಿಸಿನ್ದು ಎಲ್ಲ ವಾಯುವ್ಯದಲ್ಲಿ ಇಟ್ಟಿದ್ರು. ಈ ವಾಯುವ್ಯದಲ್ಲಿ ಏನು ಇಡ್ತೀರಿ ಅದು ಜಾಸ್ತಿ ಆಗ್ತಾ ಇರ್ತದೆ. ಸೊ ವಾಯುವ್ಯದಲ್ಲಿ ಇರ್ತಕ್ಕಂಥ ಮೆಡಿಸನ್ದು ಎಕ್ಸ್ರೇ ರೆಸಿಪ್ಟ್ ಎಲ್ಲ ತೆಗ್ಸಿದಾದ್ಮೇಲೆ ಅವ್ರ ಮಗು ಆರಾಮಾಯಿತು, ಈಗ ಕಾಲೇಜ್ಗೆ ಹೋಗ್ತಾ ಇದೆ. ನಾವು ಒಂದೊಂದು ಸರಿ ಹೇಳ್ತೀರಿ, ಅವರು ಮನೆ ಕಟ್ಟಬೇಕಾದ್ರೆ ನಮ್ಮನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರು ಅಂದರೆ ಅಷ್ಟು ಚೆನ್ನಾಗಿ ಬಳಸ್ಕೊಂಡ್ರು. ನಾವು ಯಾವಾಗ ಹೇಳ್ತಾ ಇರ್ತೀರಿ, ನಾವು ಸೃಷ್ಟಿ ಮಾಡಿರೋ ಪಾತ್ರಗಳು ನಾವು ಫೋನ್ ಮಾಡಿದ್ರೇ ಫೋನ್ ಎತ್ತಲ್ಲ ಅಂತ. ಹಂಗೆ ಅವ್ರ ಕೆಲಸ ಆಗೋ ಗಂಟೆ ನಮ್ಮನ್ನು ಬಳಸ್ಕೊಂಡ್ರು, ಆಮೇಲೆ ಬಿಟ್ಬಿಟ್ರು. ಎಲ್ಲೋ ದೇವ್ರು ಚೆನ್ನಾಗಿರಲಿ. ಯಾರ್ಯಾರು ಅಗ್ನಿ ಮೂಲೆಯಲ್ಲಿ ನೀರನ್ನು ಉಪಯೋಗಿಸ್ತೀರೋ ಅವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಬರುತ್ತೆ. ಅಗ್ನಿ ಮೂಲೆ ಆಯಿತು. ನೆಕ್ಸ್ಟ್ ಬಂದು ವಾಯುವ್ಯ. ಇದೂ ಅಷ್ಟೇ ನಮ್ಮ ಮನೆಯ ಹೆಣ್ಣು ಮಕ್ಕಳು ಅಂದರೆ ಅಮ್ಮ ಇರ್ಬೋದು, ಹೆಂಡತಿ ಇರ್ಬೋದು, ಅಕ್ಕ ತಂಗಿರು ಇರ್ಬೋದು, ಮಗಳಿರ್ಬೋದು, ಮೊಮ್ಮಗು ಇರ್ಬೋದು, ಯಾರಾದರೂ ಸರಿ, ಒಟ್ಟಿನಲ್ಲಿ ಹೆಣ್ಣು ಮಕ್ಕಳನ್ನ ತೋರಿಸುತ್ತೆ, ಹೆಂಗಸರನ್ನು ತೋರಿಸ್ತಾ ಇರ್ತದೆ. ಇಲ್ಲಿ ನಾವು ಇಲ್ಲಿ ನೀರನ್ನು ಉಪಯೋಗಿಸ್ಬೋದು, ಅಗ್ನಿ ಮೂಲೆಯಲ್ಲಿ ಉಪಯೋಗಿಸ್ಬಾರ್ದು ಅಂತ ಹೇಳಿದಿರಿ. ವಾಯುವ್ಯದಲ್ಲಿ ನೀರನ್ನು ಉಪಯೋಗಿಸ್ಕೊಬೋದು, ಏನೂ ತೊಂದರೆ ಇಲ್ಲ. ಆದರೆ ಕೆಲವ್ರು ಏನು ಮಾಡ್ತಾರೆ, ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಮಾಡಬೇಕು ಅಂತ ಹೇಳಿರ್ತೀರಿ, ಟಾಯ್ಲೆಟ್ ರೂಮ್ ಮಾಡ್ಕೊಂಡ್ಬಿಡ್ತೀರಾ,
ಪಕ್ಕದಲ್ಲೇ ಫಿಟ್ ತೋಡ್ಕೊಂಡ್ಬಿಡ್ತೀರ. ಯಾವಾಗ ನಿಮಗೆ ಫಿಟ್ ತೋಡ್ತೀರಾ ಅಲ್ಲಿಗೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂತ. ನಮ್ಮನೆ ಹೆಣ್ಣು ಮಕ್ಕಳಲ್ಲಿ ಆರೋಗ್ಯ ಏರುಪೇರಾಗ್ತದೆ, ಅವರ ಸ್ವಭಾವದಲ್ಲಿ ಏರುಪೇರಾಗ್ತದೆ. ಯಾವಾಗ ನಾವು ವಾಯುವ್ಯದಲ್ಲಿ ಹಳ್ಳ ಮಾಡಿದಾಗ, ವಾಯುವ್ಯದಲ್ಲಿ ಒಂದು ಬಾಲ್ಕನಿ ಡೋರ್ ಕೊಟ್ಟಾಗ, ಕೆಲವರು ಮೇನ್ ಡೋರೇ ಕೊಡ್ತಾರೆ. ಮೊನ್ನೆ ಮೈಸೂರಿಂದ ಒಬ್ಬರು ಫೋನ್ ಮಾಡಿದರು, ಸರ್ ನಾವು ನಮ್ಗೆ ಗೊತ್ತಾಗಿಲ್ಲ, ಮೇಸ್ರಿ ಉತ್ತರ ವಾಯುವ್ಯದಲ್ಲಿ ಇಟ್ಬಿಟ್ರು, ನಮ್ಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ನಾವು ಮನೆಗೆ ಹೋದ್ಮೇಲೆ ನಮ್ಮ ಯಜಮಾನರು ಟಿಪ್ಪರ್ ಲಾರಿ ಎಲ್ಲ ಮಾರಿಬಿಟ್ರು ಸರ್, ಕೆಲಸ ಇಲ್ಲ ಅಂತ. ಈ ವಾಯುವ್ಯ ಅಂದ್ರೇ ನಮಗೆ ಫೈನಾನ್ಸನ್ನು ತೋರಿಸುತ್ತೆ ಮತ್ತು ಆರೋಗ್ಯನ ತೋರಿಸ್ತಾ ಇರ್ತದೆ. ಹಾಗಾಗಿ ವಾಯುವ್ಯ ಫಸ್ಟ್ ನೋಡ್ಕೊಳ್ಳಿ, ಯಾವ ಮೂಲೆಯೂ ಅದು ಆಚೆ ಹೋಗಿರಬಾರ್ದು, ಒಳಗಡೆ ಬಂದಿರಬಾರ್ದು. ಆಚೆ ಹೋದ್ರೂ ಸಮಸ್ಯೆ, ಒಳಗಡೆ ಬಂದರೂ ಸಮಸ್ಯೆ. ನಮ್ಮ ಈಗ ವಾಯುವ್ಯ ಅಂದರೆ ಏನು ಹೇಳಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಹಾರ್ಟು ಗಾಳಿನ ಪಂಪ್ ಮಾಡ್ತಾ ಇರ್ತದೆ, ರಕ್ತನ ಪಂಪ್ ಮಾಡ್ತಾ ಇರ್ತದಲ್ಲ ಅದು. ಈ ವಾಯುವ್ಯದಲ್ಲಿ ನಾವು ಫಿಟ್ಟು, ಬೋರ್ವೆಲ್ಲು, ಡೂಪ್ಲೆಕ್ಸು, ಮೆಟ್ಲುಗಳನ್ನ ಮಾಡ್ಕೊಂಡಾಗ ಮನೆ ಒಳಗಡೆ, ಈ ಕಾರ್ನರಲ್ಲಿ ಮೆಟ್ಲು, ಆಚೆ ಅಲ್ಲ ಮನೆ ಒಳಗಡೆ ವಾಯುವ್ಯದಲ್ಲಿ ಮೆಟ್ಲುಗಳನ್ನ ಮಾಡ್ಕೊಂಡಾಗ ಹಾರ್ಟ್ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತದೆ. ನೀವು ಬೇಕಿದ್ದರೆ ಒಂದು 10 ಜನ ಹಾರ್ಟ್ ಪ್ರಾಬ್ಲಮ್ ಇರೋರನ್ನ ಸರ್ವೆ ಮಾಡಿ ನೋಡಿ, 8 ಜನ ಇಲ್ಲಿ ಅಂದರೆ ಭೂಮಿ ಕೊರೆದಿರ್ತಾರೆ, ಡೂಪ್ಲೆಕ್ಸ್ ಇರುತ್ತೆ, ಇಲ್ಲ ಅಂದರೆ ಒಳಗಡೆ ಮೆಟ್ಲಿರುತ್ತೆ, ಇಲ್ಲಾಂದರೆ ಫಿಟ್ಟು, ಬೋರ್ವೆಲ್ಲು ಇದು ಮಾಡ್ಕೊಂಡಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗೋಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಮತ್ತು ನಮಗೆ ವಾಯುವ್ಯ ಅಂದರೆ ಏನು ಹೇಳಿ, ಗಾಳಿ. ಈ ವಾಯುವ್ಯದಲ್ಲಿರ್ತಕ್ಕಂಥ ರೂಮ್ಗೆ, ಅದು ಉತ್ತರ ವಾಯುವ್ಯ, ಪಶ್ಚಿಮ ವಾಯುವ್ಯ, ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರಬೇಕು. ತುಂಬ ಜನ ಹಿಂದ್ಗಡೆ ಗೆಸ್ಟ್ ರೂಮ್ ಅಂದ್ಬಿಟ್ಟು ವಿಂಡೋನೇ ಕೊಡೋಲ್ಲ. ಯಾವಾಗ ನೀವು ವಿಂಡೋ ಕೊಡಲ್ವೋ ಆವಾಗ ಗಾಳಿ ಆಡಿಲ್ಲ ಅಂದರೆ ಏನು ಹೇಳಿ, ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂತ. ಎಲ್ಲಿ ಗಾಳಿ ಬೆಳಕು ಜಾಸ್ತಿ ಇರುತ್ತೆ ಅಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾವಾಗ ವಾಯುವ್ಯನ ನೀವು ಮುಚ್ತೀರೋ ಅಲ್ಲಿಂದ ಅದಕ್ಕೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗಿಬಿಡುತ್ತದೆ. ಇನ್ನು ಕಾಮನ್ನಾಗಿ ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ, ನೀವೇನಾದರೂ ಈಗ ಒಂದು ಶುಗರ್ ಇದೆ ಅಂತ ಇಟ್ಕೊಳ್ಳಿ, ಏನೋ ಒಂದು BP ಮಾತ್ರ ಏನೋ ತೊಗೊತಾ ಇದ್ದೀರಾ, ನೈಋತ್ಯದಲ್ಲಿ ಇಡ್ತೀರಾ. ನೈಋತ್ಯದಲ್ಲಿ ಏನಿರುತ್ತೆ ಅದು ನಮ್ಮ ಲೈಫ್ ಟೈಮ್ ಅಲ್ಲೇ ಇರುತ್ತೆ. ಅಂದರೆ ನಾವು ಏನಾದರೂ ಮೆಡಿಸಿನ್ ತೊಗೊತಾ ಇದ್ದೀರಿ ಅಂದರೆ ಡೈಲಿ ತೊಗೊತಾ ಇರಬೇಕು. ಇಲ್ಲಿರೋ ಅಂಥ ಮೆಡಿಸಿನ್ ಖಾಲಿ ಆಗೋಲ್ಲ, ಯಾವಾಗೂ ಅದು ಬರ್ತಾ ಇರ್ತದೆ, ಅಲ್ಲಿ ಪರ್ಮನೆಂಟ್ ಇರ್ತದೆ. ಹಾಗಾಗಿ ನೈಋತ್ಯ ಮೂಲೆಯಲ್ಲಿ ಮೆಡಿಸಿನ್ಗಳನ್ನ ಇಡಬೇಡಿ. ನೆಕ್ಸ್ಟ್ ಬಂದು ನಮಗೆ ವಾಯುಮೂಲೆಯಲ್ಲೂ ಅಷ್ಟೇ, ಅಲ್ಲಿ ನೀವು ಮೆಡಿಸಿನ್ ಇಡ್ತಾ ಬಂದಾಗ ಮೆಡಿಸಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಾಯುವ್ಯದಲ್ಲಿ ಮೆಡಿಸಿನ್ ಇಡಬೇಡಿ, ಒಳ್ಳೇದಿಡಿ. ನನಗೇನು ಬೇಕೋ ಅದನ್ನ ಇಲ್ಲಿ ವಾಯುವ್ಯದಲ್ಲಿ ಇಡ್ತಾ ಬಂದರೆ ಇಲ್ಲಿ ಜಾಸ್ತಿ ಆಗ್ತಾ ಇರ್ತದೆ. ನೀವು ಯಾವಾಗ ಮೆಡಿಸಿನ್ ಇಡ್ತೀರೋ ಒಂದು ಪ್ರಾಬ್ಲಮ್ ಇರೋದು 4 ಪ್ರಾಬ್ಲಮ್ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ವಸ್ತುಗಳನ್ನ ಎಲ್ಲಿಡಬೇಕು ನೋಡ್ಕೊಂಡು ಇಟ್ಕೊಂಡಾಗ ಆರೋಗ್ಯ ಸಮಸ್ಯೆ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ. ಈಗ ನಿಮ್ಮ ಮನೆಯಲ್ಲಿ ನಾನೀಗ ಏನು ಪಾಯಿಂಟ್ಗಳು ಹೇಳಿದ್ನಲ್ವಾ, ಯಾರಿಗೆ ಸಮಸ್ಯೆ ಇದೆ, ಅಪ್ಪಗೆ ಸಮಸ್ಯೆ ಇದೆಯಾ ನೋಡಿ, ಈಶಾನ್ಯ ಪೂರ್ವದಲ್ಲಿ ದೋಷ ಆಗಿರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಚೇಂಜ್ ಮಾಡ್ಕೊಂಡಿದ್ದಾದಮೇಲೆ, ಸರ್ ನಮ್ಮ ಅಪ್ಪಗೆ ಸಮಸ್ಯೆ ಇದೆ ಅಂತ ಅಟ್ಲೀಸ್ಟ್ ನೀವೊಂದು ಕಮೆಂಟ್ಸ್ ಆದರೂ ಹಾಕಿ. ನಾನು ಮಾಡಿರೋ ಅಂಥ ವಿಡಿಯೋಗೆ ನನಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಅಮ್ಮಗೆ ಸಮಸ್ಯೆ ಇದೆಯಾ, ಅಗ್ನಿಮೂಲೆ ವಾಯುವ್ಯ ನೋಡಿ. ಮಗನ ಹೇಳಿದ ಮಾತು ಕೇಳ್ತಾ ಇಲ್ಲ, ಅವನು ಯಾವಾಗಲೂ ಡ್ರಿಂಕ್ಸ್ ಮಾಡ್ಕೊಂಬರ್ತಾ ಇರ್ತಾನೆ, ಕುಡಿತ ಚಟ ಆಗಿದ್ದಾನೆ, ಅವನ ಆರೋಗ್ಯ ಕೆಡ್ತಾ ಇದೆ. ಈಶಾನ್ಯ ಪೂರ್ವ ನೈಋತ್ಯಗಳನ್ನು ನೋಡ್ಕೊಳ್ಳಿ. ಮನೆ ಅಳಿಯಂದರು ನಮ್ಮ ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ, ನೈಋತ್ಯ ಈಶಾನ್ಯ ಪೂರ್ವನ ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ಯಾವ ದೋಷ ಇದ್ದರೆ ಏನಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಮ್ಮಗೆ ದೋಷ ಇದೆಯಾ ನೋಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಕಮೆಂಟ್ಸಲ್ಲಿ ಹಾಕಿ, ಸರ್ ನಮ್ಮ ಅಮ್ಮಗೆ ಈ ಥರ ಇದೆ ಪ್ರಾಬ್ಲಮ್ ಅಂತ. ನಾನು ಅದಕ್ಕೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಒಂದು 2-3 ರೀಸನ್ ಕೊಟ್ಟಿರ್ತೀನಿ, ಆ ರೀಸನ್ನು ನಿಮ್ಮ ಮನೇಲಿ ಮ್ಯಾಚ್ ಆಗುತ್ತೆ. ಆವಾಗ ಅದನ್ನು ಬದಲಾಯಿಸ್ಕೊಂಡಾಗ ನಮಗೆ ಆರೋಗ್ಯ ಸಮಸ್ಯೆ ಬರೋಲ್ಲ. ಎಲ್ಲದಕ್ಕಿಂತ ನರಕ ಅಂದರೆ ಹಾಸ್ಪಿಟ್ಲ್ಗಳು. ನಾವು ಚೆನ್ನಾಗಿದ್ದಾಗ ನಮ್ಮ ಡಾಕ್ಟ್ರ್ ಒಬ್ರು ಇದ್ದಾರೆ, ಅವ್ರು ಹೇಳ್ತಾರೆ, ಸರ್ ಶುಗರ್ ಬಂದಮೇಲೆ ಅವರಿಗೆ ಮುಷ್ಟಾಂಗ ಊಟ ಇಟ್ಟರು ಅವ್ರು ತಿನ್ನೋಕ್ಕಾಗಲ್ಲ. ನಾನದು ಇದನ್ನೇ ಯಾವಾಗಲೂ ಹೇಳೋದು. ನೀವು ಚೆನ್ನಾಗಿದ್ದಾಗ ಒಂದು ಒಳ್ಳೆ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕಿ, ಯಾವ ಜಾಗ ನೋಡಬೇಕು ನೋಡಿಬಿಡಿ. ನಮಗೆ ಏಜ್ ಆದಮೇಲೆ ದೇಹ ಸ್ಪಂದಿಸೋದಿಲ್ಲ. ನಮ್ಗೆ ಎಷ್ಟೇ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದ್ರೂ ದೇಹ ಸ್ಪಂದಿಸಲ್ಲ. ಹಾಗಾಗಿ ಈಗಲೇ ಒಂದು ಒಳ್ಳೆ ಊಟ, ಒಂದು ಒಳ್ಳೆ ಬಟ್ಟೆ, ಒಂದು ಒಳ್ಳೆ ಜಾಗ ನೋಡ್ಕೊಂಬರ್ಬೇಕು. ಒಂದು ಸಕಲೇಶ್ಪುರ ಹೋಗಿ ಒಂದು ಒಳ್ಳೆ ಸೀನರಿ ನೋಡ್ಕೊಂಬರ್ಬೇಕು. ಅದನ್ನೆಲ್ಲ ಮುಗಿಸ್ಕೊಂಬಿಡಿ. ನಾವು ಏಜ್ ಆದಂಗೆಲ್ಲ ನಮಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮನೇಲಿ ಯಾರಿಗೆ ಸಮಸ್ಯೆ ಇದೆ, ಏನು ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ಏನು ನನ್ನಿಂದ ಪರಿಹಾರ ಆಗಬೇಕು ಅದನ್ನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೇನಾದರೂ ಸೈಟ್ ವಿಸಿಟಿಂಗ್ ಬೇಕಾದರೆ ಫೋನ್ ಮಾಡಿ, ನಾನು ಬಂದು ನಿಮ್ಮ ಮನೇನ ನೋಡಿಕೊಡ್ತೀನಿ. ಅದೇ ರೀತಿ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.